ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಲೋ ಶಿಷ್ಯ, ನಮ್ಮ ಅಣ್ಣನ ಒಪ್ಪಿಗೆ ಇಲ್ದೆ ಒಂದು ಗೋಡೆಗೆ ಮೊಳೆ ಹೊಡೆಯಂಗಿಲ್ಲ ಅಂತದ್ರಲ್ಲಿ ರಾತ್ರೋರಾತ್ರಿ ಯಾವನ್ನ ಅಂಗಡಿ ಓಪನ್ ಮಾಡಿದ್ದು? ಯಾವನ ಅವನು ಬರಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಅವನು ಹೋಗಿರೋದು ಸುಡುಗಾಡ್ಗಲ್ಲ, ಜೈಲ್ಗೆ. ನಮ್ಮ ಅಣ್ಣ ಹುಲಿ ಅಣ್ಣ, ಹುಲಿ ಅಣ್ಣ, ಹುಲಿ ಅಣ್ಣ. ಮಂಗಳಮ್ಮ ಹೇಳಿ. ಒಂದಿನ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ಮ ಅಣ್ಣನ ಸ್ಕೂಲಲ್ಲಿ ಮೇಷ್ಟ್ರ ಅಣ್ಣನಿಗೆ ಕೇಳಿದ್ರು ತಾಜ್ ಮಹಲ್ ಎಲ್ಲಿದೆ ಅಂತ. ಆವತ್ತಿಂದ ಇವತ್ತಿನವರೆಗೂ ಮೇಷ್ಟ್ರ ಮನೆಯವ್ರು ಕೇಳ್ತಿದ್ದಾರೆ ಏನಂತ? ಮೇಷ್ಟ್ರಲ್ಲಿ ಅಂತ. ಅವತ್ತು ಸೆಲೂನ್ ನಲ್ಲಿ 4 ಜನರನ್ನ ಕೊಚ್ಚಿ ಜೈಲ್ಗೆ ಹೋದವನು ಅಣ್ಣ ಇವತ್ತು ರಿಲೀಸ್ ಆಗ್ತಾ ಇದ್ದಾನೆ. ಎಲ್ಲಿದ್ಯಾ ಹುಲಿ ಅಣ್ಣ? ಹುಲಿ ಅಣ್ಣಗೆ, 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 ಹುಲಿ ಏನು ಹುಲಿ ಅಣ್ಣಗೆ. ನಿಮ್ಮನೆ ಅನ್ನ ಹೊಲ್ಸೋಗಿದ್ಯಾನೋ? ಯಾಕಣ್ಣ? ಹುಳಿ ಅನ್ನ ಅಂತೀಯಲ್ಲ, ಮತ್ತೆ ಹುಳಿ ಅನ್ನ. ಅದೇ ಹುಲಿ ಅಣ್ಣಗೆ. ಓರಲ್ಲ ಮತ್ ಹುಲಿ ಅನ್ನ ಅಂತ ನೀವು. ಕಿಶೇಂದ್ರ, ಹೋಗಲ್ಲಿ ಕುತ್ಕೊಂಡಿರಿ. ಅಣ್ಣಂಗೆ ಹೆಚ್ಚು ಕಡಿಮೆ ಯಾವನಾರ ತಾಕ್ತಾನೆ ಅಂದಾಗ ಕರಿತೀನಿ, ಬನ್ನಿ ಹೋಗಿ. ಕಲ್ಲಲ್ಲಿ ಕಟ್ಟಿದ್ದಲ್ಲ ಕೋಟೆ ಆಗಲ್ಲ, ಹಾವು ಹೆಗ್ಗಣ ಹಿಡಿದ್ರೆ ಬೇಟೆ ಆಗಲ್ಲ. ಈ ಸ್ಟೇಜ್ ಮೇಲೆ ನನ್ನಂತವ್ರು 100 ಜನ ಬಂದೋದ್ರು, ನನ್ನ ಆಟಿಟ್ಯೂಡಿಗೆ ಸೂಟೇ ಆಗಲ್ಲ. ಅದ್ ಸರಿ, ಏನ ಕರೆದಿಯಲ್ಲ ಅಣ್ಣ? ನೀನಿಲ್ಲ ಅಂತೇಳಿ ಯಾವನೋ ರಾತ್ರಿ ಇಲ್ಲಿ ಅಂಗಡಿ ಓಪನ್ ಮಾಡಿದಾನೆ. ಹೂವನ್ನು ಎತ್ತಂಗಡಿ ಮಾಡ್ಬಿಡ್ತೀನಿ. ಕಾಲು ಹಿಡ್ಕತ್ತೀನಿ ಕಣೋ. ಜೈಲಲ್ಲಿ ಪೆಡ್ತಿಂದು ಸಾಕಾಗ್ಬಿಟ್ಟಿದೆ. ಇವತ್ತಿಂದ ರೌಡಿಸಮ್ ಬಿಟ್ಬಿಟ್ಟು ವ್ಯಾಪಾರ ಶುರು ಮಾಡೋಣ ಅಂತ ನಾನೇ ಅಂಗಡಿ ಹಾಕ್ಬಿಟ್ಟಿನಿ ಕಣ ಸೀತಾರಾಮ. ಅಣ್ಣ ನೋಡ ಸೀತಾರಾಮ, ಆ ಮಂಗಳ ಗೌರಿ ಮೇಲೆ ಆಣೆ, ಮಂಗಳ ಗೌರಿ ಮೇಲೆ ಆಣೆ, ಇನ್ಯಾವತ್ತು ಈ ಹುಲಿ ಮಚ್ಚಿಡಿಯಲ್ಲ. ಅಣ್ಣ, ನೀನ್ ರೌಡಿಸಮ್ ಬಿಟ್ಬಿಟ್ರೆ ನಮ್ಮಂತವ್ರು ಬದುಕೋದ್ ಹೆಂಗಣ? ಭಿಕ್ಷೆ ಬಿಡಲ್ಲ. ಕೈ ಕಾಲು ಇಲ್ದಿದ್ದವ್ರೆ ಕೆಲಸ ಮಾಡಿ ದುಡ್ಕೊಂಡ್ ತಿಂತಾರೆ. ಎಲ್ಲ ಸರಿ ಇರೋ ನಿನ್ಗೇನು? ಅಣ್ಣ, ಅವನ್ನ ನೋಡ್ತಿದ್ರೆ ನಂಗೊಂದು ಐಡಿಯಾ ಉಳಿತಿದ್ದ ಅಣ್ಣ. ಏನು ಐಡಿಯಾ? ಇನ್ ಮುಂದೆ ನಾನು ಅವನಿಗೆ ಬಣ್ಣ ಬೆಳಿತೀನಿ. ಓ ಬಡಿಲ್ಲ, ಬಣ್ಣ ಬಳಿತಿಲ್ಲ. ಬಹಳ ಕೆಲಸ ಮಾಡು, ಬಿಟ್ಟಾಕು ಬಾ. ನಡಿ. ಇಂಥ ನನ್ನ ಮಕ್ಕಳು ಇಬ್ರಿದ್ರೆ ಸಾಕು ಸರ್, ಜೊತೆಲಿ ಜೀವನನೇ ಎಕ್ಕೊಟ್ಟೋಗ್ಬಿಡ್ತದೆ. ಇವತ್ತಿಂದ ನಾನು ರೌಡಿಸಮ್ ಬಿಟ್ಟಿದ್ದೀನಿ. ಇನ್ಮೇಲೆ ಈ ಅಂಗಡಿಲಿ ವ್ಯಾಪಾರ ಶುರು ಮಾಡ್ತೀನಿ. ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಪಾಂಡು, ಇಷ್ಟು ದಿವಸದಿಂದ ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ವಿ. ನಿನ್ನೆ ಮೊನ್ನೆ ಇಲ್ದೇ ಇರೋ ಅಂಗಡಿ ಈಗ ಯಾಕೆ ಬಂತು? ಕುಮಾರಣ್ಣ, ನಿನ್ನೆ ರಾತ್ರಿ ಹಿಂಗಾಡ್ಕೊಂಡು ಹೋಗಿದ್ದೀರಪ್ಪ. ಯಾವ ಅಂಗಡಿನೂ ಇರ್ಲಿಲ್ಲ. ಈಗ ನೋಡಿದ್ರೆ ರಾತ್ರಿ ಯಾರೋ ಕಲಿಯುವುದು ಜಗಡಾಚಾರ್ಯನೇ ಇರ್ಬೇಕು. ಯಾರದಿಪ್ಪ ತಮ್ಮ? ನಮ್ದೇ ಮಬ್ಬುಲಿ. ಬಾ ಹೊರಗ್ ಬಾ. ನಮಸ್ಕಾರ ಸರ್. ನಮಸ್ಕಾರವ್ವ, ನಮಸ್ಕಾರ. ಏನ್ ಸಾ ಬಪ್ಪಲೆ ಯಾಕೆ ಸಾ ರಾತ್ರಿ ಅಂಗಡಿ ಹಾಕೊಂಡ್ಬಿಟ್ಟಿದ್ಯಾ? ಹ್ಞೂ ಸಾ. ಮಾಮೂಲಿ ಎತ್ತು. ನೀವ್ ಯಾವಾಗ ಕೊಟ್ಟಿದ್ರಿ ಸಾ? ತಾಗದು ಬಿಟ್ಬಿಡ್ತೀನಿ. ಕುಮಾರಣ್ಣ, ಅಂಗಡಿ ಒಳಗೆ ಕುಮಾರಣ್ಣ ಗ್ರೀನ್ ಶುಗರ್ ಮಾರಕತ್ತಾರ. ಏನ್ ಇಷ್ಟೆಲ್ಲ ಕಮೈ ಮಾಡ್ಕೊಂಡು ಹಾಕಿದ್ಯಲ್ಲ, ಎಲ್ಲಿಂದ ಬಂತಿ ದುಡ್ಡು? ದುಡ್ಡು ಕೊಟ್ಟಿದ್ದೀನಿ ಸಾ. 500. ಏನ್ ಕೊಟ್ಟೆ? 500 ಕೊಟ್ಟೆ ಸಾ. ನನಗೆಲ್ಲಿ ಕೊಟ್ಟೆ? ನನ್ ಪಾಡಿ ನನ್ ಬದುಕಕ್ ಬಿಡಿ ಸಾ. ಬದುಕ್ತೀಯಾ? ಸರಿಯಾಗಿ ವ್ಯವಹಾರ ಮಾಡ್ಬೇಕು. ಏನಾಯ್ತು ಒಳಗೆ? ಬೀಡಿ ಬೆಂಕಿ ಪಟ್ನ ಈರುಳ್ಳಿ ಇಟ್ಟಿದ್ಯಾ? ಏನ್ ಸಾ? ಈರುಳ್ಳಿ ಇಟ್ಟಿನ್ ಸಾ. ಕಳಸ ಆಮೇಲೆ ಗೊತ್ತಾಯ್ತಾನೆ? ಈ ವಯಸ್ಸಲ್ಲಿ ನಿಮ್ಗೆ ಯಾಕೆ ಈರುಳ್ಳಿ? ಈರುಳ್ಳಿನೇ ರೇಟ್ ಇವಾಗ. ಚಾರೋ ಹ್ಞೂ ಸಾ. ಬರೀ ಇವನಷ್ಟೇ ಮಾರ್ಬೇಕು, ಬೇರೆ ಏನ್ರ ಮಾರಿದ್ರೆ ಗೊತ್ತಲ್ಲ. ಬರದ ಬೈಸ 2 ನಿಮಿಷ ಎಂಟ್ರಿ ಕೊಟ್ಟೆ, 10 ನಿಮಿಷ ಇವರೇ ಮಾಡ್ಬಿಟ್ರು. ಹಲೋ, ಏನ್ ಭೂವಿ ಅವ್ರೆ,
ಏನ್ ಹಂಗ್ ನೋಡ್ತಾ ಇದ್ದೀರಾ? ಹಂಗೆಲ್ಲ ನೋಡ್ಬೇಡಿ, ದೃಷ್ಟಿ ಆಗತ್ತೆ. ನಂಗಲ್ಲ ರೀ, ನಿಮ್ಗೆ. ಏನ್ ಹರ್ಷ ಅವ್ರೆ, ನಿಮ್ ಡೈಲಾಗ್ ಹೊಡೆದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಓಲಿ ಬಿಡಿ, ನೀವು ಸೆಲ್ಫ್ ಮೇಡ್ ಬ್ರ್ಯಾಂಡ್. ಮಜಾ ಬರ್ತಲ್ಲಿ ನಾನೇ ಬ್ರ್ಯಾಂಡ್. ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್. ಅವಾಗ ನಿಮ್ ಡೈಲಾಗ್ ಹೊಡಿತಾ ಇರ್ತೀನಿ, ಕೇಳ್ತಾ ಇರಿ. ಅಂದಾಗೆ ಅಮ್ಮಮ್ಮ, ಮೇನ್ ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಈ ಲೇಡಿಗೂ ಗಾಡಿಗೂ ವ್ಯತ್ಯಾಸನೇ ಇಲ್ಲ ನೋಡಿ. ಕರೆಕ್ಟ್ ಟೈಮ್ಗೆ ಕೈ ಕೊಡುತ್ತೆ. ಆಫೀಸಿಂದ ಬರ್ಬೇಕಾದ್ರೆ ಮಳೆ ಬಂದ್ಬಿಡ್ತು, ಅದಕ್ಕೆ ಕಾರ್ನ ಗ್ಯಾರೇಜ್ ಅಲ್ಲಿ ಇಟ್ಟು ಬಂದೆ. ನನ್ನ ಹೆಂಡ್ತಿನೋ ಅನುಮಾನ ಪಿಶಾಚಿ. 5 ನಿಮಿಷ ಮನೆ ಲೇಟ್ ಆದ್ರೂ ಸಾಕು ಮೆಟ್ಟಲ್ಲಿ ಹೊಡಿತಾಳೆ. ಮದ್ವೆಗಿಂತ ಮುಂಚೆ ಭುವಿ ತರ ಸಾಫ್ಟ್ ಅಂತ ಹೇಳಿ ಮದ್ವೆ ಆದೆ. ಮದ್ವೆ ಆದ್ಮೇಲೆ ಗೊತ್ತಾಯ್ತು ಅವಳು ಭುವಿ ಅಲ್ಲ, ವರದಿನಿ ಅಂತ. ಒಂದೇ 1 ನಿಮಿಷ ಹರ್ಷ ಅವರು ವರದಿನ ನೆಗ್ಲೆಕ್ಟ್ ಮಾಡಿದ್ರೆ ಅವ್ರು ಹೆಂಗ್ ಸೈಕ್ ಆಗ್ತಾರೋ, ನಾನು ಮನೆಯಿಂದ ಒಂದೇ 1 ನಿಮಿಷ ಆಚೆ ಹೋದ್ರೆ ಸಾಕು ಸೈಕ್ ಆಗ್ಬಿಡ್ತಾಳೆ. ಅಮ್ಮಮ್ಮ, ಹಳೆ ಮೋಟರ್ ಹೆಂಗ್ ಓಡುತ್ತೆ ಅಂತ ಹೇಳ್ಬೋದು, ಆದ್ರೆ ಮನೆಯಿಂದ ಆಚೆ ಹೋಗಿರೋ ಗಂಡನ ತಲೆಯಲ್ಲಿ ಯಾವ ಮೀಟರ್ ಓಡ್ತಾ ಇದೆ ಅಂತ ಮಾತ್ರ ಹೇಳಕ್ಕಾಗಲ್ಲ. ನನ್ನ ಗಂಡ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಅರೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾರ ಜೊತೆ ಇರ್ಬೋದು? ನನಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ. ಕಾಲ್ ಮಾಡ್ತೀನಿ. ಹಲೋ ಬಂಗಾರಿ, ಎಲ್ಲಿದ್ಯಾ? ಅದು ಕಾರ್ ಕೆಟ್ಟೋಯ್ತು ಕಣೆ. ನಡ್ಕೊಂಡ್ ಬರ್ಬೇಕಾಗಿತ್ತು. ಮಳೆ ಬರ್ತಾ ಇದೆ. ನಿಂತ್ಕೊಂಡ್ ಬರ್ಬೇಕಾಗಿತ್ತು. ಕಾಲ್ ನೋವುಚ್ಚಿನಿ. ಕುಂಟ್ಕೊಂಡ್ ಬರ್ಬೇಕಾಗಿತ್ತು. ಇನ್ನು 5 ನಿಮಿಷದಲ್ಲಿ ಇಲ್ಲಿರ್ಬೇಕು ಅಷ್ಟೇ. 5 ನಿಮಿಷದಲ್ಲಿ ಅದ ಹೆಂಗ ಆಗಿತ್ತೆ? ಲೇ ಚಿನಿ, ಬರ್ತೀನಿ ಕಡೆ, ಬರ್ತೀನಿ. ಸರ್, ಇಲ್ಲಿ ನಾನು ಒಂದೇ 1 ನಿಮಿಷ ಡಿಮ್ ಆದ್ರೆ ಸಾಕು, ಮನೆಯಲ್ಲಿ ಪೂರ್ತಿ ಡಮ್ ಅಂದೋಗಿರುತ್ತೆ. 5 ನಿಮಿಷದಲ್ಲಿ ಬಾ ಅಂತ ಹೇಳಿದಾಳೆ. ಮಳೆ ಬೇರೆ ಬರಂಗಿದೆ, ಏನಪ್ಪ ಮಾಡೋದೀಗ? ಸಾರಿ ಸರ್, ಸಾರಿ. ಇದು ಬಸ್ ಸ್ಟಾಪ್ ಅಲ್ವಾ? ನಂಗೆ ಸಿಡ್ಲಂದ್ರೆ ಭಯ. ಅಯ್ಯೋ, ಭಯ ಆಗೋಯ್ತು. ಸರ್, 60A ಬಸ್ ಬಂತಾ? 60A ಬರ್ಲಿಲ್ಲ, 36 ಒಂದು ಬಂದಿತ್ತು, ಹಂಗೆ ಅವು ಪಾಸ್ ಆಯ್ತು. ನಿನ್ ಮಕ್ಕಕ್ಕೆ ಹೋಗೋ. ಸಾರಿ ಸರ್, ಸಾರಿ. ಅಯ್ಯೋ, ಫುಲ್ ಮಳೆ. ಅಯ್ಯೋ, ಚಳಿ 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 ಚಳಿ. ಅಯ್ಯೋ, ಮಳೆ ಬರ್ತಿದ್ಯಲ್ಲ. ಚಳಿ 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 ಚಳಿ. ಅಯ್ಯೋ, ಇಲ್ಲೂ ಮಳೆ ಬರ್ತಿದ್ಯಲ್ಲ. ಚಳಿ 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 ಚಳಿ. ಸರ್, ಅಲ್ಲೂ ಮಳೆ ಬರ್ತಿದೆ, ಇಲ್ಲೂ ಮಳೆ ಬರ್ತಿದೆ. ಅಲ್ಲೂ ಮಳೆ ಬರುತ್ತೆ, ಇಲ್ಲೂ ಮಳೆ ಬರುತ್ತೆ, ಎಲ್ಲೆಲ್ಲೂ ಮಳೆ ಬರುತ್ತೆ. ಒಂದೇ ಕಡೆ ಬೆಳೆಯಕ್ಕೆ ಅದೇನು ನಿಂಬು ಜ್ಯೂಸ? ನಿನ್ ಮಕ್ಕಕ್ಕೆ ಅಂತ ಜೋಕು ಸರ್, ಎಷ್ಟು ಚೆನ್ನಾಗಿ ಜೋಕ್ ಮಾಡ್ತೀರಾ. ನೀವೆಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ಸುಮ್ಮನೆ ಇರ್ಬೇಕು. ಯಾಕೆ ಸರ್ ಬೈತೀರಾ? ನಾನೇನೋ ಕ್ಯಾಶುವಲ್ ಆಗಿ ಕೇಳ್ದೆ ಅಷ್ಟೇ. ನಾನು ಬಸ್ಸಿಗೆ ಬಂದಿದ್ದೀನಿ ಅಷ್ಟೇ. ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ. ಬಸ್ ಇನ್ನು ಬಂದಿಲ್ವಲ್ಲ, ಬೋರ್ ಆಗ್ತಿದೆ. ಇದಾನಲ್ಲ. ಹಾಯ್ ಸರ್. ಹಾಯ್ ಸರ್. ಹಾಯ್. ಏನ್ ಸರ್ ಹಾಯ್ ಅಂದ್ರೆ ನಕ್ಕು ಅಂತ ಒಂದ್ ಸ್ವಲ್ಪ ಹಾಯ್ ಅನ್ಬಾರ್ದಾ? ಮತ್ತೆ ಟೆನ್ಷನ್ ಅಂತ ಆಯ್ತಾ ಇದ್ದೇನೆ. ಹೋಗೆ ಸರ್, ಟೆನ್ಷನಾ? ಯಾಕೆ ಸರ್ ಟೆನ್ಷನು? ನಿಮ್ ಗರ್ಲ್ ಫ್ರೆಂಡು ಬಸ್ರಾಗ್ಬಿಟ್ಲಾ? ಇಲ್ಲ, ಮದ್ವೆ ಟೈಮಲ್ಲಿ ಅವ್ರ ಅವನೇ ಬಸರಾಗ್ಬಿಟ್ಲು. ಹೆಂಗ್ ಹೆರಿಗೆ ಮಾಡ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಹೆರಿಗೆ ಮಾಡ್ಸೋ. ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಅಲ್ಲೋದ್ರೆ ಬಾಸ್ ಕಾಟ, ಇಲ್ಲೋದ್ರೆ ಕೆಂಟಿ ಕಾಟ, ಇಲ್ಲಿ ಬಂದ್ರೆ ನಿಂದೇನೆ ದೊಡ್ಡಾಟ. ಸಾರಿ ಸರ್, ಸಾರಿ. ನೀವೇನೋ ಟೆನ್ಷನ್ ಅಲ್ಲಿ ಇದ್ದೀರಾ. ಸರ್, ನಿಮ್ಗೊಂದು ವಿಷಯ ಗೊತ್ತಿಲ್ಲ, ಏನು? ನನ್ನಿಂದ ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ನಾನ್ ತುಂಬಾ ಲಕ್ಕಿ ಅಂತ ನಮ್ಮಮ್ಮ ಹೇಳ್ತಿರ್ತಾರೆ. ಅಯ್ಯ, ನಿಮ್ಮ ಅಮ್ಮನಿಗೆ ನನ್ನ ಅಪ್ಪನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ದಯವಿಟ್ಟು ಹೋಗ್ಬಿಡು. ಓಕೆ ಸರ್, ಓಕೆ. ನೀವು ಕ್ಯಾರಿ ಆನ್ ಸರ್. ನಾನು ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಸ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಏನ್ ಮಾಡೋದು? ಸರ್, ನನ್ನ ಹೆಸರು ವರುದಿನಿ ಅಂತ. ಐ ಆಮ್ ವರುದಿನಿ. ವರುದಿನಿ? ಹಾ. ಒಳ್ಳೆ ಹಸೆ ಮರದ ದಿನ್ನಿ ಇದ್ದಂಗಿದೆಯಲ್ಲೇ ನೀನು. ವರುದಿನ ವರುದಿನಿ ಅಂದ್ರೆ ಹಂಗಿರ್ಬೇಕು ಕಣೆ. ನೋಡಲ್ಲಿ ಒಳ್ಳೆ ಹಾಲಿನ ಕೆನೆ ಇದ್ದಂಗ ಅವ್ರೆ. ನೀನು ವರುದಿನಿ ಅಲ್ಲ, ದಗಡ್ದಿನಿ ದಗಡ್ದಿನಿ. ಸರ್, ಯಾಕೆ ಸರ್ ಹಿಂಗೆಲ್ಲ ಬೈತೀರಾ ನೀವು? ಸರ್,
ನಾನ್ ನನ್ನ ಹೆಸರು ಹೇಳಿದಾಗ ನೀವು ನಿಮ್ ಹೆಸರು ಹೇಳ್ಬೇಕು ಸರ್. ಇಟ್ಸ್ ಅ ಕಾಮನ್ ಸೆನ್ಸ್. ಇದು ಯಾವ್ದೋ ಅಂಟ್ಕೊಂಡಿರೋ ಹುಳ ಅನ್ಸುತ್ತೆ. ಇದು ಬಿಡಂಗ್ ಕಾಣಲ್ಲ. ಚಿಲ್ಲರ್ ಮಂಜ. ಏನ್ ಸರ್ ಚಿಲ್ಲರ್ ಮಂಜ ಹೆಸರು ಕೇಳಿದ್ರೆ ಏನ್ ಸರ್ ಹಿಂಗಾಡ್ತೀರಾ? ಮೋಸ್ಟ್ಲಿ ನಿಮ್ಗೆ ಆಟಿಟ್ಯೂಡ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಹೌದು, ಪ್ರಾಬ್ಲಮ್ ಇರೋದು ನಿಮ್ ಕಡೆ, ಅದಕ್ಕೆ ಆಟಿಟ್ಯೂಡ್ ಇರೋದು ನನ್ನ ಕಡೆ. ನೀನ್ ಮೊಳೆನೆ ಹೊಡೆದು ಕೊಟ್ಟಲ್ಲೇ. ಸರ್ ನಾನೇನ್ ಮಾಡಿದೆ ಸರ್? ಸರ್ ನನ್ನಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಸರ್ ಇವಾಗ? ಸಿಡ್ಲು ಬರ್ತಿದ್ರೆ ನೀವು ಒಬ್ಬಳೇ ನಿಗರ್ಕತ್ತಿದ್ದೆ, ಈಗ ನನ್ನ ಸಂಸಾರ ನಿಗರ್ಕೊಂಡ್ಬಿಡ್ತು. ಸರ್ ನಂಗೆ ಸಿಡ್ಲಂದ್ರೆ ಭಯ, ಅದಕ್ಕೆ ಹಿಂಗೆಲ್ಲ ಆಗ್ತಿದೆ. ಸರ್ ನಿಮ್ ಸಂಸಾರ ಹಾಳಾಗ್ತಿದೆ ಅಲ್ವಾ ಸರ್? ಆ ಗಿಲ್ಟ್ ನನಗೆ ಬೇಡ ಸರ್. ನಾನ್ ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ. ಬೇಡಮ್ಮ, ನೀನೇನ್ ಮಾಡೋದ್ ಬೇಡ. ಸರ್ ನನ್ನ ಕಾಲ್ ಬೀಳ್ತೇನೆ, ಬೇಡ ಪ್ಲೀಸ್. ಸರ್ ನನ್ನ ನಂಬಿ ಸರ್. ಕೊಡಿ ಸರ್. ಬೇಡ ಸರ್ ಪ್ಲೀಸ್ ಸರ್, ನೀವು ನನ್ನ ಹತ್ರ ಮಾತಾಡ್ಬೇಡಿ ಸರ್. ಟೂ ನಿಮ್ ಜೊತೆ ಸುಮ್ಮನೆ ಇರಿ. ನಾನು ಮಾತಾಡ್ತೀನಿ ನಿಮ್ ಹೆಂಡತಿ. ಲಾಸ್ಟ್ ಡೇ ಸರ್. ಹಲೋ ಹೇಳಬಿತ್ರಿ. ಹಲೋ ಮೇಡಮ್, ಆಕ್ಚುಲಿ ಏನ್ ಗೊತ್ತಾ, ನೀವು ಕನ್ಫ್ಯೂಸ್ ಆಗಿದ್ದೀರಾ. ನಿಮ್ ಗಂಡ ಇದಾರಲ್ಲ ತುಂಬಾ ಒಳ್ಳೆಯವರು, ಚಿನ್ನದಂತವ್ರು ಮೇಡಮ್. ಆಕ್ಚುಲಿ ನನಗೂ ಅವ್ರ ಮೇಲೆ ಡೌಟ್ ಇತ್ತು, ಆದ್ರೆ ಯಾವಾಗ ಅವ್ರು ನನ್ಗೆ ಕನ್ಸೀವ್ ಮಾಡಿದ್ರೋ ಆವಾಗಲೇ ಡೌಟ್ ಎಲ್ಲ ಕ್ಲಿಯರ್ ಆಗೋಯ್ತು. ಹಲೋ 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 ಸರ್, ಕಾಲೇ ಕಟ್ ಮಾಡ್ಬಿಟ್ರು ಸರ್. ಏನಮ್ಮ ಹೇಳ್ದೆ? ಕನ್ವಿನ್ಸ್ ಅನ್ನಕ್ ಹೋಗಿ ಕನ್ಸೀವ್ ಅಂದ್ಬಿಟ್ಟೆ ಸರ್. ಇದೇನಾಯ್ತು ಇದೇ ಕಾಯ್ತು, ಪ್ರಾಣದ ಹಾದಿ ಬದಲಾಯ್ತು. ತಗಡ್ತೀನಿ ಮರುದಿನ ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ಲೇ. ತಗೊಳ್ಳಿ ಇದನ್ನ. ಸರ್ ಏನ್ ಸರ್ ಇದು? ನಮ್ಮ ಮನೆ ಅಡ್ರೆಸ್. ಓ. ಕರೆಕ್ಟ್ 13 ದಿನಕ್ಕೆ ನಮ್ಮ ಮನೆ ಕಡೆ ಹೋಗಿ. ಯಾಕೆ ಸರ್? ಅಲ್ಲಿ ನನ್ನ ತಿಥಿ ನಡೀತಾ ಇರುತ್ತೆ, ಊಟ ಮಾಡ್ಕೊಂಡು ಹೋಗಿ. ಸರ್ ಸರ್ ಪ್ಲೀಸ್ ಅಳ್ಬೇಡಿ ಸರ್, ನಿಮ್ ಹತ್ರ ನಂಗೂ ಅಳ ಬರುತ್ತೆ ಸರ್. ನಿಮ್ ಸಂಸಾರ ಹಿಂಗಾಗೋದಕ್ಕೆ ನಾನಲ್ವಾ ಸರ್ ಪ್ರಾಬ್ಲಮ್? ಸರ್ ಜರ್ಕಳಿ ಹೇಳ್ತೀನಿ. ಬಾಮ್ಮ, ಕಾರಣ ಇಲ್ದೆ ಒಬ್ಬರ ಜೀವನದಲ್ಲಿ ಒಬ್ರು ಬರೋದಕ್ಕೆ ಚಾನ್ಸೇ ಇಲ್ಲ ಸರ್. ನಾನ್ ನಿಮ್ ಜೀವನದಲ್ಲಿ ಬಂದಿದ್ದೀನಿ ಅಂದ್ರೆ ಅದಕ್ಕೇನೋ ಕಾರಣ ಇದೆ ಸರ್. ಹೌದಾ? ನೀವ್ ಎಷ್ಟು ಒಳ್ಳೆಯವ್ರು ಸರ್. ಇಷ್ಟು ಕ್ಯೂಟ್ ಆಗಿರೋ ಹುಡುಗಿ ನಿಮ್ಮನ್ನ ಇಷ್ಟು ಕಾಡ್ಸಿದ್ರು ನೀವ್ ಏನು ಕೋಪನೆ ಮಾಡ್ಕೊಳ್ಳಿಲ್ವಲ್ಲ ಸರ್? ನಿಮ್ಗೆ ಯಾಕೆ ಸರ್ ಬೇಕು ಅಂತ ಅನುಮಾನದ ಪಿಸಾಚಿ. ಕರೆಕ್ಟ್ ಅದೇ ಹೇಳ್ತೀನಿ. ಇಟ್ ಸ್ಮಾರ್ಟ್ ಆಗಿದ್ದೀನಿ. ಈ ಬ್ರಾಂಡೆಡ್ ಪೀಸ್, ಈ ಮಾಸ್ಟರ್ ಪೀಸ್ಗೆ ಬೇರೆ ಹುಡುಗಿರ್ ಸಿಗಲ್ವಾ? ಕರೆಕ್ಟ್ ಸರ್. ತಿರುಪೆ ಜೊತೆ ಯಾರೇ ಇರ್ತಾರೆ, ಅವಳು ಪೀಕೆ ಅಲ್ಲ, ಕುರಿ ಪೀಕೆ ಅವಳು. ಕರೆಕ್ಟ್ ಸರ್. ಅದು ಮುಸುಡಿನ, ಅದು ಮುಸುಡಿ. No, sir. ಒಳ್ಳೆ ಈ ಚಪಾತಿಗೆ ಕಣ್ಣು ಮೂಗು ಬಾಯಿ ಇಟ್ಟಂಗಿದೆ. ಹೌದಾ ಸರ್? ಇವತ್ತು ಹೇಳ್ತಾ ಇದ್ದೀನಿ, ನಿಜಾನ ಹೇಳ್ತಾ ಇದ್ದೀನಿ. ನಂಗೆ ಸೌಮ್ಯ ಜೊತೆ ಅಫೇರ್ ಇದೆ. ನಾನು ಅವ್ರ ಜೊತೆನೆ ಇರ್ತೀನಿ. ಅವಳು ಏನ್ ಮಾಡ್ಕೊತಾಳೆ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಫೋನ್ ಮಾಡ್ಲಿ, ನಾನೇ ಮಾತಾಡ್ತೀನಿ. ಹೌದಾ ಸರ್? ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್. ಇಷ್ಟೆಲ್ಲ ಹೇಳಿದ್ಮೇಲೆ ನನಗೂ ಅಷ್ಟೆಲ್ಲ ಬೈದಿದ್ದಾರೆ, ನಾನ್ ಸುಮ್ನೆ ಬಿಡ್ತೀನ ಸರ್? ಮಾತಾಡ್ತೀನಿ. ಹಲೋ, ಚಪಾತಿಗೆ ಕಣ್ಣು ಮೂಗು ಬಾಯಿ ಇಟ್ಟಿರೋಳೆ. ಏನ್ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ? ಎಷ್ಟ್ ಧೈರ್ಯ ಇದ್ರೆ ಇವ್ರಿಗೆ ಫೋನ್ ಮಾಡಿ ಬಾಯಿಗೆ ಬಂದಂಗ್ ಬೈತ್ಯಾ? ಐತ್ಯಾ? ಹೂ ಕಣೆ, ಅವ್ರಿಗೆ ಅಫೇರ್ ಇದೆ. ನನ್ ಜೊತೆನೆ ಇದೆ. ಏನೇ ಮಾಡ್ತ್ಯಾ? ಮಾಡ್ತೀಯಾ? ಅದನ್ನೆಲ್ಲ ಕೇಳಕ್ ನೀನ್ ಯಾವಳೆ? ನೀನ್ ಯಾವಳ ಬಿತ್ರೆ? ಹೌದಾ? ಸರಿ ಸರಿ ಸರ್. ಏನಂದ್ಲು ಸರ್ ಅದು ಏನಂದ್ ಹೇಳ್ರಿ. ಅವಳಿಲ್ಲ ಅಂದ್ರೆ ಸೌಮ್ಯ ಇದ್ದಾಳಂತ ಹೇಳಿಲ್ವಾ ನಾನು? ಸರ್ ಕಾಲ್ ಮಾಡಿದ್ದೆ ಸೌಮ್ಯ ಅಂತೆ ಸರ್. ಅಯ್ಯೋ ತಗೊಳ್ತೀನಿ. ಆ ಕಡೆ ಮನೇಲಿ ಉಪ್ಪಿಟ್ಟು ಇಲ್ಲ, ಹೊರಗಡೆ ಮಸಾಲೆ ದೋಸೆನೂ ಇಲ್ದಂಗ್ ಮಾಡ್ಬಿಟ್ಟೆಲ್ಲೇ. ಸರ್ ನಾನ್ ನಿಮಗ್ ತೊಂದ್ರೆ ಕೊಡ್ಬೇಕು ಅಂತ ಬಂದಿಲ್ಲ ಸರ್. ನಾನ್ ಜಸ್ಟ್ ಬಸ್ ವೇಟ್ ಮಾಡ್ತಾ ಇದ್ದೆ ಅಷ್ಟೇ. ತಗೊಳ್ತೀನಿ.